ಮನೆ ಹೋಟ್ಲು ಶೆಫ್ ಎಲ್ಲರೂ ಮಾಡಿದ ಅಡ್ಗೆ ಅಂತೂ ತಿಂದಾಯ್ತು. ಇನ್ನೂ ಅಡ್ಗೆ ಇರತ್ತಾ ಅಂತ ನೀವು ಯೋಚನೆ ಮಾಡ್ತೀರಾ? ಡೆಫಿನೆಟ್ ಆಗಿ ಇದ್ದೇ ಇರತ್ತೆ. ಸೊ ನೆಕ್ಸ್ಟ್ ಅಡ್ಗೆ ಯಾವ್ದಿರತ್ತೆ ಅಂದ್ರೆ, ಇಷ್ಟೆಲ್ಲ ತಿಂದಾದ್ಮೇಲೆ ಯಾರಾದ್ರೂ ಒಂದು ಅಮ್ಮ ನಮ್ಗೋಸ್ಕರ ಸೂಪರ್ ಆಗಿರೋಂತ ಅಡ್ಗೆನ ಮಾಡಿದ್ರೆ ಚೆನ್ನಾಗಿರೋದಲ್ಲ. ಅದಕ್ಕೋಸ್ಕರನೇ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಅಮ್ಮನ ಕೈ ರುಚಿ ಸ್ಪೆಷಲ್ ನಲ್ಲಿ ನಮ್ ಜೊತೆ ಯಾವಾಗ್ಲೂ ಇರ್ತಾರೆ ಲಲಿತಮ್ಮ ಅವರು. ವೆಲ್ಕಮ್ ಟು ಒಗ್ಗರಣೆ ಡಬ್ಬಿಯ ಅಮ್ಮನ ಕೈ ರುಚಿ. ಸೊ ಇವತ್ತು ಅಮ್ಮನ ಕೈ ರುಚಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಲಲಿತಮ್ಮ ಅವರು. ಲಲಿತಮ್ಮ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನನಗೂ ತುಂಬಾ ಸಂತೋಷ ನಿಮ್ಮನ್ನು ನೋಡಿದಲ್ಲಿ. ನೀನ್ ಹೆಂಗಿದ್ಯಾ ಲಿಕ್ಕ? ಸೂಪರ್ ಆಗಿದೆ, ನೀವ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಸೊ ಅಮ್ಮನ ಕೈ ರುಚಿ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಆದಷ್ಟು ಬೇಗ ಹಾಗೂ ಬ್ಯೂಟಿಫುಲ್ ಡಿಶಸ್ ನ ಹೇಳ್ಕೊಡ್ತಾ ಇರ್ತೀರಾ. ಹೌದು. ಸೊ ಇವತ್ತು ಫಸ್ಟ್ ಶೋ ಆಗಿರೋದ್ರಿಂದ ಯಾವೊಂದು ಸೂಪರ್ ಆಗಿರೋ ಡಿಶ್ ನ ಹೇಳ್ಕೊಡ್ತೀರಾ? ಇವತ್ತು ಉಡುಪಿ, ಅದಾದ್ರೆ ಕರ್ನಾಟಕ ಅಂದ್ರೇನೆ ನಮಗೆ ತುಂಬಾ ಮನ್ಸಿಗೆ ಬರೋದು ಉಡುಪಿನೇ ಫಸ್ಟ್. ಉಡುಪಿ ಸ್ಪೆಷಲ್. ಉಡುಪಿಯಲ್ಲಿ ಎಲ್ಲರೂ ಮಾಡೋವಂತ ಒಂದು ಸಿಹಿ ತಿಂಡಿ ಏನಂದ್ರೆ ಹಯಗ್ರೀವ ಸಿಹಿ ತಿಂಡಿ ಅಂತ ಹೇಳ್ತಾರೆ. ಅಲ್ರಿ, ಅಲ್ಲಿ ಉಡುಪಿಯಲ್ಲಿ ಎಲ್ಲಾರ ಮನೆಯಲ್ಲೂ ಇದು ಮಾಡ್ತಾರೆ. ಯಾವತ್ತಾದ ಒಂದ್ ದಿವಸ ಮಾಡೇ ಮಾಡ್ತಾರೆ ತಿಂಗಳು. ಸೊ ಇದು ಲಕ್ಷ್ಮೀ ಹಯಗ್ರೀವ ದೇವರಿದಾರಲ್ಲ, ಅವ್ರಿಗೆ ತುಂಬಾ ಇಷ್ಟಪಟ್ಟಿದ್ದು ಸಿಹಿ ತಿಂಡಿ. ಅದಕ್ಕೆ ಎಲ್ಲರೂ ಮಾಡೋದು ಇದು. ಅದಕ್ಕೆ ಉಪಯೋಗಿಸುವಂತ ಯಾವ್ದಾದ್ರು ಪದಾರ್ಥಗಳಂತ ಹೇಳ್ತೀರಾ? ಹೇಳ್ತೀನಿ. ಈಗ ಬೆಲ್ಲ ಬೇಕು. ಸಿಹಿ ಅಂದಿದ ತಕ್ಷಣ ಒಂದು ಸಕ್ಕರೆ ಅಲ್ಲದೆ ಬೆಲ್ಲ ಬೇಕು. ಮತ್ತೆ ತುಪ್ಪ, ಕೊಬ್ಬರಿ, ಗಸಗಸೆ, ಮತ್ತೆ ಏಲಕ್ಕಿ ಪೌಡ್ರು, ಮತ್ತೆ ದ್ರಾಕ್ಷಿ, ಗೋಡಂಬಿ, ಮತ್ತೆ ಕಡಲೆಬೇಳೆ ಇದೆಯಲ್ಲ ಅದು ಬೇಯಿಸಿರ್ಬೇಕು. ಹೌದು, ಅದು ಸ್ವಲ್ಪ ತಗೊಳ್ಬೇಕು ಒಂದ್ ಬಟ್ಲಲ್ಲಿ. ಇದೆಲ್ಲ ಬೇಕು. ಇದಿದ್ರೆ ಆ ಸಿಹಿ ತಿಂಡಿ ಬೇಗ ಮಾಡಕ್ಕಾಗತ್ತೆ. ಬ್ಯೂಟಿಫುಲ್. ಸೊ ಶುರು ಮಾಡೋಣ. ಮೊದಲನೇದಾಗಿ ಯಾವ ಪದಾರ್ಥ ಉಪಯೋಗಿಸ್ತೀರಾ? ಈಗ ಸ್ಟವ್ ಅಂಟಿಸ್ಕೊಂಡ್ಬಿಡೋಣ. ಫಸ್ಟ್ ಅನ್ಸ್ಕೊಂಡ್ಬಿಟ್ಟು ಸ್ವಲ್ಪ ತುಪ್ಪ ಹಾಕೊಂಡ್ಬಿಡೋಣ. ಮೊದಲನೇದಾಗಿ ತುಪ್ಪ ಹಾಕಿ ಆ ಗೋಡಂಬಿ, ದ್ರಾಕ್ಷಿ ಹುರ್ಕೊಂಡ್ಬಿಡೋಣ. ಆಯ್ತಾ? ಗೋಡಂಬಿ, ದ್ರಾಕ್ಷಿ ಉಡುಪಿಯಲ್ಲಿರೋರ್ಗೆ ಎಲ್ರು ಮಾಡ್ತಾರೆ. ಅಂದ್ರೆ ನಾವೆಲ್ಲ ಶುಕ್ರವಾರ, ಮಂಗಳವಾರದಲ್ಲಿ ಇದ್ ಮಾಡ್ತೀವಿ. ಯಾವ್ದಾದ್ರು ಮುತ್ತೆ ಇದೆ ಕರೆದ್ಬಿಟ್ಟು ಮನೆಯಲ್ಲಿ ಅರ್ಶಿನ ಕುಂಕುಮ ಕೊಟ್ಟು ಲಕ್ಷ್ಮೀ ಹಯಗ್ರೀವ ದೇವರಿಗೆ ಇದ್ ಮಾಡಿ ನೈವೇದ್ಯ ಮಾಡ್ಬಿಟ್ಟು ಎಲ್ರಿಗೂ ಮುತ್ತೈದೆಗೆಲ್ಲ ಕೊಡೋದು. ಸ್ಟಾರ್ಟಿಂಗ್ ಗೀ ಹಾಕಾದ್ಮೇಲೆ ಹಾಕ್ಬೇಕಾ? ಹೌದು. ಹುರಿದ್ಮೇಲೆ ಅದ್ ತಿರ್ಗಾ ಈ ಕಪ್ಪಲ್ಲೇ ತೆಗೆದಿಟ್ಕೊಂಡ್ಬಿಡ್ಬೇಕು ಸಪರೇಟ್ ಆಗಿ. ಹೌದು. ಇದ್ ಕಡೆಗೆ ಹಾಕ್ಬೇಕು. ಅಂದ್ರೆ ನಾವು ಮೊದ್ಲೇ ಇದ್ ಯಾಕೆ ಮಾಡ್ಕೊಳ್ಳೋದಂದ್ರೆ ಇದ್ರಲ್ಲಿರೋ ತುಪ್ಪ ಎಲ್ಲ ಅದಕ್ಕೆ ಸೇರ್ಕೊಂಡ್ಬಿಡುತ್ತೆ. ಇಲ್ಲ ಕಡೆಗೆ ತಿರ್ಗಾ ಮಾಡಿದ್ರೆ ತುಪ್ಪ ಮಿಕ್ಕೋಗ್ಬಿಡುತ್ತೆ. ನೆಕ್ಸ್ಟ್ ಪದಾರ್ಥ ಯಾವ್ದು? ಈಗ ಸ್ವಲ್ಪ ಬೆಲ್ಲ ಬೇಕು. ಬೆಲ್ಲ ಹಾಕೊಳ್ಬೇಕಾದ್ರೆ ಹೌದು, ಜಜ್ಜಿದ ಬೆಲ್ಲ. ಮತ್ತೆ ಅದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಕೊಡ್ತೀಯಾ? ಅರ್ಧ. ಇನ್ನೂ ಸ್ವಲ್ಪ ಹಾಕಪ್ಪ. ಸಾಕು. ಯಾಕೆಂದ್ರೆ ಬೆಲ್ಲ ಹಂಗೆ ಹಾಕ್ಬಿಟ್ರೆ ಆ ಬಾಣ್ಲಿಗೆ ಹಂಗೆ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಅದು ಕರಿಯೋದಿಕ್ಕೋಸ್ಕರ ಈ ತರ ಮಾಡೋದು. ಕರ್ಗೋಗ್ಬಿಡುತ್ತೆ. ಒಂದ್ 2 ನಿಮಿಷಕ್ಕೆಲ್ಲ ಕರ್ಗೋಗ್ಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ ಇದನ್ನ ಟೇಸ್ಟ್ ಮಾಡೋದು. ಹೌದೌದು. ಇದು ತುಂಬಾ ಈಸಿಗೆ ಮಾಡೋದು. ಮತ್ತೆ ದೇವ್ರಿಗೆ ತುಂಬಾ ಬೇಕಾದಷ್ಟು. ಆದ್ರೆ ದೇವ್ರಿಗೆ ತುಂಬಾ ಇಷ್ಟಪಟ್ಟಿದ್ದು ಸ್ವೀಟ್ ಅಂತ. ಎಲ್ಲ ಉಡುಪಿಯಲ್ಲಿ ಆಲ್ಮೋಸ್ಟ್ ಎಲ್ರ ಮನೇಲಿ ಮಾಡ್ತಾರೆ ಇದು. ಇಲ್ಲಿ ನಾವು ಮಾಡ್ಬೋದು. ಉಡುಪಿಯಲ್ಲಿ ಮಾತ್ರ ಅಲ್ಲ, ನಾವು ಮಾಡ್ಬೋದು. ಈಗ ಗಸಗಸೆ, ಕೊಬ್ಬರಿ ಎಲ್ಲ ಸ್ವಲ್ಪ ಹಾಕೊಳ್ಬೇಕು. ಈಗ ಬೆಲ್ಲ ಕರೆದೋಗಿದೆ ನೋಡು. ಸ್ವಲ್ಪ ಕೊಬ್ಬರಿ. ಇವಾಗ ಅದಾದ್ಮೇಲೆ ನೆಕ್ಸ್ಟ್ ಯಾವುದು? ಈಗ ಗಸಗಸೆ ಸ್ವಲ್ಪ. ಗಸಗಸೆ ಎಲ್ಲ ತುಂಬಾ ಟೇಸ್ಟ್. ಹೌದು, ಒಂದು ಟೀ ಸ್ಪೂನ್ ಹಾಕೊಳ್ಬೇಕು. ಅದೇ ತರ ಏಲಕ್ಕಿನೂ ಸ್ವಲ್ಪ ವಾಸನೆಗೋಸ್ಕರ ಹಾಕೊಳ್ಳಿ. ಅಂದ್ರೆ ದೇವ್ರಿಗೆ ಮಾಡೋ ಯಾವ ಸಿಹಿ ಆದ್ರೂ ಅದಕ್ಕೆ ಏಲಕ್ಕಿ ಪೌಡರ್ ಇದ್ದೇ ಇರ್ಬೇಕು. ಹೌದು. ಕಡಲೆಬೇಳೆ ಬೇಯಿಸಿದ್ದು. ಕಡಲೆಬೇಳೆ ಕ್ವಾಂಟಿಟಿ ಎಷ್ಟಿರಬೇಕು? ಅದು ನಮ್ಮಿಷ್ಟ. ನಾವು ಮನೇಲಿ ಎಷ್ಟು ಜನ ಬರ್ತಾರೋ ಆ ತರ. ತುಂಬಾ ಮಾಡಿದ್ರೆ ಮಿಕ್ಕೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು 2 ಸೌಟ್ ಇದ್ರೆ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡ್ಬೇಕು. ಕುಕ್ಕರಲ್ಲಿ ಹಾಕಿ ಮೊದಲೇ ಮಾಡ್ಬಿಟ್ಟು ಈ ಬೆಲ್ಲದ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಹುರಿದಿಟ್ಟಿರೋದು ಗೋಡಂಬಿ ಮತ್ತೆ ದ್ರಾಕ್ಷಿ ಇದೆಯಲ್ಲ, ಅದು ಫುಲ್ ಅದ್ರಲ್ಲಿ ಹಾಕ್ಬಿಡ್ಬೇಕು. ಹಾಕ್ಬಿಟ್ಟು ಈಗ ಎಲ್ಲ ಸೇರಿ ಮಿಕ್ಸ್ ಮಾಡಬೇಕು. ಆಯ್ತಪ್ಪ, ಫಾಸ್ಟ್. ಇವಾಗ ಈ ಕಪ್ಪಲ್ಲಿ ಇದನ್ನ
ಎತ್ತಿಟ್ಕೊ. ನೋಡಕ್ಕೆ ಚೆನ್ನಾಗಿರುತ್ತೆ ಇದು. ಇದು ನಮಗೆ ಮುಖ್ಯವಾಗಿ ಲಕ್ಷ್ಮೀ ಹಯಗ್ರೀವ ದೇವರಿದಾರಲ್ಲ ಅವ್ರಿಗೆ ತುಂಬಾ ವಿಶೇಷ. ಯಾಕೆಂದ್ರೆ ವರದರಾಜ ಸ್ವಾಮಿ, ಉಡುಪಿ ಅಂದ್ರೇನೆ ಕೃಷ್ಣ ಫೇಮಸ್ ಅಲ್ವಾ, ವರದರಾಜ ಅಂದ್ರೂ ಕೃಷ್ಣ ಅವತಾರ. ಸೊ ಅವ್ರಿಗೆ ಕೃಷ್ಣಗೆ ಮಾಡೋದು. ಹಯಗ್ರೀವ ಸ್ವೀಟ್ ರೆಡಿ ಇದೆ, ಟೇಸ್ಟ್ ಮಾಡ್ಬೋದಾ? ಒಂದ್ ನಿಮಿಷ ವೆಯ್ಟ್ ಮಾಡಪ್ಪ, ಅವಸರ ಪಡ್ಬೇಡ. ಇವತ್ತು ನಮಗೆ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ, ನಳಿನಿ ಹರಿ ಅಂತ. ಅವ್ರನ್ನ ಕರೆದ್ಬಿಟ್ಟು ಅವ್ರಿಗೆ ಕೊಡೋಣ. ಫಸ್ಟ್ ಕೊಟ್ಟಿದ್ಮೇಲೆ ಅವ್ರು ಹೆಂಗಿದೆ ಅಂತ ಹೇಳಿ, ಆಮೇಲೆ ನಿಂಗೆ ಕೊಡ್ತೀನಿ. ಕೊಡದೆ ಎಲ್ಲಿ ಹೋಗ್ತೀನಿ ನಾನು. ಹಂಗೆ ಬನ್ನಿ 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 ನಳಿನಿ ಹರಿ ಅವರೇ, ಬನ್ನಿ. ತುಂಬಾ ಸಂತೋಷ. ಏನ್ ಒಳಗಡೆ ಬರ್ತಾ ಇದೀನಿ, ಏನ್ ಘಮ 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 ಅಂತ ವಾಸನೆ ಬರ್ತಾ ಇದೆ. ಏನ್ ಮಾಡಿದಿರಿ ನೀವು? ಅದೇ ನಮ್ಮ ಒಗ್ಗರಣೆ ಡಬ್ಬಿ ಸ್ಪೆಷಾಲಿಟಿ. ಹೌದಾ? ನಮ್ಮ ಉಡುಪಿಯಲ್ಲಿ ಈ ಸ್ವೀಟ್ ಮಾಡ್ತಾರೆ. ಸರಿ. ಏನಂದ್ರೆ ಹಯಗ್ರೀವ ಸಿಹಿ ತಿಂಡಿ ಅಂತ ಎಲ್ರೂ ಮನೆಯಲ್ಲೂ ಮಾಡೋದೇ ಇದು. ಸೊ ಇದು ಸ್ವಲ್ಪ ನೀವು ಟೇಸ್ಟ್ ನೋಡಿ ಹಿಂಗಿರುತ್ತೆ ಅಂತ. ಇದು ಮುತ್ತೈದೆಯರಿಗೆ ಕೊಡೋದಂದ್ರೆ ತುಂಬಾ ವಿಶೇಷ ಇದು. ಹೌದಾ? ನೋಡ್ಬಿಟ್ಟು ಹೇಳಿ. ತುಂಬಾ ಚೆನ್ನಾಗಿದೆ ರೀ. ಚೆನ್ನಾಗಿದೆಯಾ? ಅದೇ ತುಂಬಾ ಚೆನ್ನಾಗಿದೆ. ಹೇಗ್ ಮಾಡ್ತೀರಿ ಇದು? ಇದು ಒಂದು 2 ನಿಮಿಷದಲ್ಲಿ ಮಾಡೋದು. ಅದೇ ಕಡಲೆಬೇಳೆ ಮಾತ್ರ ಬೇಯಿಸಿಟ್ಟಿರ್ಬೇಕು. ಮತ್ತೆ ಕೊಬ್ಬರಿ, ಗಸಗಸೆ, ಏಲಕ್ಕಿ ಪೌಡ್ರು, ಮತ್ತೆ ಗೋಡಂಬಿ, ದ್ರಾಕ್ಷಿ, ಸ್ವಲ್ಪ ತುಪ್ಪ ತಗೊಂಡ್ಬಿಟ್ಟು ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ ಹುರಿದ್ಬಿಟ್ಟು ಒಂದು ಕಪ್ಪಲ್ಲಿ ಹಾಕೊಂಡ್ಬಿಡ್ಬೇಕು. ಆಮೇಲೆ ಬೆಲ್ಲದಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕರೆದ್ಮೇಲೆ ಕೊಬ್ಬರಿ, ಆಮೇಲೆ ಗಸಗಸೆ, ಏಲಕ್ಕಿ ಪೌಡ್ರು ಎಲ್ಲ ಮೇಲ್ಗಡೆ ಹಾಕಿ ಈ ಬೇಯಿಸಿದ ಕಡಲೆಬೇಳೆನ ಅದ್ರೊಳಗೆ ಹಾಕ್ಬಿಟ್ಟು ಕಲಿಸ್ಬೇಕಾದ್ರೆ ಈ ಥರ ಬಂದ್ಬಿಡುತ್ತೆ, ಪುಡಿ ಬಂದ್ಬಿಡುತ್ತೆ. ಆಮೇಲೆ ಆ ಗೋಡಂಬಿ ದ್ರಾಕ್ಷಿ ಹುರಿದಿರ್ತೀವಲ್ಲ ಅದನ್ನ ಮೇಲ್ಗಡೆ ಹಾಕ್ಬಿಡೋದು. ಇದು ಏನಂದ್ರೆ ವರದರಾಜ ಸ್ವಾಮಿಗೆ ತುಂಬಾ ವಿಶೇಷ ಅಂತ. ಉಡುಪಿ ಅಂದ್ರೆ ಕೃಷ್ಣ ಅಂತೀವಿ, ಸೊ ವರದರಾಜ ಸ್ವಾಮಿಗೆ ತುಂಬಾ ವಿಶೇಷ.